ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಾ ಮುಂಚಿ. ನಮ್ಮ ಜೊತೆ ಇವತ್ತು ಮಾತಾಡ್ತಿರುವವರು ಸಯ್ಯಬ್ ಕಲ್ಲಾಪುಯಿಯವರು, ಯುವ ನಾಯಕ ಹಾಗೂ ಸಮಾಜ ಸೇವಾ ಕಾರ್ಯಕರ್ತರು ಕೂಡ ಹೌದು. ಮಾತ್ರ ಅಲ್ಲ, ಆರ್ಥಿಕ ವಿಷಯಗಳಲ್ಲಿ ಪರಿಣಿತರು ಕೂಡ. ಈಗ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಂದ ಫಲಿತಾಂಶದ ಕುರಿತು ಅವರು ಅವರದೇ ಆದ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ. ಏನು ಹೇಳುತ್ತಾರೆ ನೋಡೋಣ. ಸರ್, ಈಗ 2019 ಲೋಕಸಭಾ ಚುನಾವಣೆ ಮತ್ತು ಈ ಸಲದ ಲೋಕಸಭಾ ಚುನಾವಣೆ 2024 ಇದರಲ್ಲಿ ನೀವು ಕಂಡುಕೊಂಡಂತೆ ಇರುವಂತಹ ಬದಲಾವಣೆಗಳು ಯಾವ್ಯಾವುದು? 2019 ಏನು ಚುನಾವಣೆ ನಡೆದಿತ್ತು ಅದು ಬಿಜೆಪಿಯ ಒಂದು ವೀಕ್ ಪಾಯಿಂಟ್ ಆಗಿತ್ತು. ಯಾಕಂದ್ರೆ 2019 300 ಸೀಟು ಏನು ಬಂತು ಬಿಜೆಪಿಗೆ, ಅದು 302 ಸೀಟು ಯಾಕೆ ಬಂತು ಅಂತ ಹೇಳಿದ್ರೆ, ಒಂದು ಅಂತಿಮ ಅಂದ್ರೆ ಚುನಾವಣಾ ಅಂತಿಮ ಕ್ಷಣದಲ್ಲಿ ಒಂದು ಪುಲ್ವಾಮಾ ಎಂಬ ದಾಳಿಯ ಏನದು ಪುಲ್ವಾಮಾ ದಾಳಿ ನಡೆಯಿತು. ಅದರ ನಂತರ ಏನು ಸರ್ಜಿಕಲ್ ಸ್ಟ್ರೈಕ್, ಕಾಶ್ಮೀರದಲ್ಲಿ ನಡೆದಂತ ಸೈನಿಕರ ಹತ್ಯೆ ಭಯೋತ್ಪಾದನೆ, ಆ ಒಂದು ಕೃತ್ಯವನ್ನ ಅದರ ನಂತರ ಅದನ್ನು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ಆ ಒಂದು ವಿಷಯವನ್ನು ಇಟ್ಟುಕೊಂಡು ರಾಜಕೀಯ ಮಾಡಿದ ಕಾರಣ ಏನು ಜನರಲ್ಲಿ, ದೇಶದ ಜನರಲ್ಲಿ ಏನೊಂದು ಆಕ್ರೋಶ ಇತ್ತು. ಆ ಆಕ್ರೋಶದ ಒಂದು ಪರಿಣಾಮವಾಗಿ ಒಂದು 302 ಸೀಟನ್ನು ಬಿಜೆಪಿ ಪಡೀಲಿಕ್ಕೆ ಸಾಧ್ಯವಾಯಿತು. ಆದ ನಂತರ ಈ ವೀಕ್ನೆಸ್ ಏನಿತ್ತು, ಅದಕ್ಕಿಂತ ಮುಂಚೆ, ಆ ಘಟನೆ ನಡೆಯೋಕ್ಕಿಂತ ಮುಂಚೆ ಬಿಜೆಪಿ ತನ್ನ ಬಹುತೇಕ ರಾಜ್ಯಗಳಲ್ಲಿ ಸೋತಿತ್ತು. ನೀವು ನೋಡಿರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಇಲ್ಲೆಲ್ಲ ಎಲೆಕ್ಷನ್ ಅಲ್ಲಿ ಸೋತಿತ್ತು. ಅದು ಒಂದು ಒಳ್ಳೆಯ ಒಂದು ಬೆಳವಣಿಗೆಯಲ್ಲಿ ಬರ್ತಾ ಇತ್ತು. ಆ ಒಂದು ಘಟನೆಯಿಂದಾಗಿ ಎಲ್ಲವೂ ಟರ್ನ್ ಆಯ್ತು. ಆದರೆ ಆ ವೀಕ್ನೆಸ್ ಅನ್ನು ನೋಡಿದಂತ ಏನು ಬಿಜೆಪಿ ಪಕ್ಷ ಏನಿದೆ, ಅಮಿತ್ ಶಾ, ಇಲ್ಲಿ ವೀಕ್ನೆಸ್ ಯಾವುದು ಮತ್ತು ಘಟನೆ ಬಗ್ಗೆ ನೀವು ವೀಕ್ನೆಸ್ ಅಂತ ಹೇಳ್ತೀರಾ, ಅಥವಾ ಘಟನೆ ಬಗ್ಗೆ ಈಗ ದೇಶದಲ್ಲಿ ಹಲವು ರೀತಿಯ ಸಂದೇಹಗಳಿದೆ, ತನಿಖೆ ನಡೆದಿಲ್ಲ ಎನ್ನುವಂತಹ ಒಂದು ವಿರೋಧ ಕೂಡ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ನೀವು ವೀಕ್ನೆಸ್ ಅಂತ ಯಾವುದನ್ನು ಹೇಳ್ತಾ ಇದ್ರೆ? ಬಿಜೆಪಿ ತುಂಬಾ ಬಹಳ ವೀಕ್ ಆಗಿತ್ತು. ಒಂದು 2014 ಗೆದ್ದು ಬಂದ ಏನು ಆಶ್ವಾಸನೆ ಇತ್ತು ಅದನ್ನು ಪೂರ್ತಿ ಮಾಡಿರ್ಲಿಲ್ಲ 2019 ತನಕ. ಮತ್ತೊಂದು ನೋಟ್ ಬ್ಯಾನ್, ಅದರಿಂದ ತುಂಬಾ ಬಿಜೆಪಿಗೆ ಎಫೆಕ್ಟ್ ಆಗಿತ್ತು. ಮೂರನೇದಾಗಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಇತ್ತು. ಏನಂತ ಹೇಳಿದ್ರೆ, ಪ್ರಾಮಿಸ್ ಮಾಡಿದ್ರು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಿ, ಹಲವಾರು ಕಾನೂನುಗಳು ಪೆಂಡಿಂಗ್ ಇತ್ತು. ಆರ್ಟಿಕಲ್ 370 ಇಂಥದೆಲ್ಲ ಈ ಹಿಂದುತ್ವಕ್ಕೆ ಸಂಬಂಧಪಟ್ಟದೆಲ್ಲ ಪೆಂಡಿಂಗ್ ಇತ್ತು. ಅಂದ್ರೆ 2014 ಮತ್ತು 2019 ಅದಕ್ಕೆ ಬಿಜೆಪಿ ಅವರು ಕೈ ಹಾಕಿರ್ಲಿಲ್ಲ. ಆದ ಕಾರಣ ಈ ಆಕ್ರೋಶ ಇತ್ತು ಹಿಂದುತ್ವ ಇದರಲ್ಲಿ. ಆ ಒಂದು ಬ್ಯಾಕ್ ಏನು ಇದು ಬಿಜೆಪಿ ಆಗ ಒಂದು ಬ್ಯಾಕ್ ಇದ್ದ ಸ್ಟೇಜ್ ಅಲ್ಲಿ ಇತ್ತು. ಅಂದ್ರೆ ಮತ್ತೊಂದು ಎಲ್ಲದಕ್ಕಿಂತ ದೊಡ್ಡ ಇದೇನಂತ ಹೇಳಿದ್ರೆ, ಆರ್ಥಿಕವಾಗಿ ಭಾರತ ಕಂಪ್ಲೀಟ್ ಆಗಿ ಕುಸಿದಿತ್ತು. ಅಂದ್ರೆ ಬಹುತೇಕ ಆರ್ಥಿಕ ವಾಗಿ ಮತ್ತೆ ಯಾವುದು ನಿರುದ್ಯೋಗ ಸಮಸ್ಯೆ ಬಹಳ ಹೈಕಲ್ಲಿತ್ತು. ಇದೆಲ್ಲ ಇರುವಾಗ ಏನಾಯ್ತು ಅಂತ ಹೇಳಿದ್ರೆ, ಬಿಜೆಪಿ ಬ್ಯಾಕ್ ಫುಟ್ ಅಲ್ಲಿ ಇರುವಾಗ ಈ ಒಂದು ಪುಲ್ವಾಮಾದ ಘಟನೆಯಿಂದಾಗಿ ಅದು ಮತ್ತೆ ಒಂದು ಆಕ್ರೋಶದಿಂದಾಗಿ ಮತ್ತೆ ಆ ಒಂದು ಬಿಜೆಪಿಗೆ ಒಂದು ಅವಕಾಶ ಸಿಕ್ಕಿತ್ತು. ನಿರುದ್ಯೋಗ ಸಮಸ್ಯೆ ಮತ್ತು ಎಕಾನಮಿ ಸಮಸ್ಯೆ, ಏನ್ ಹೇಳ್ತೇವೆ, ಆರ್ಥಿಕ ಮಾಂದ್ಯ ಅದು ಕೂಡ ಇತ್ತು. ಈ ಕಾರಣದಿಂದಾಗಿ 2019 ಇದನ್ನೆಲ್ಲ ನೋಡಿದ ಬಿಜೆಪಿ 303 ಸೀಟ್ ಏನು ಸಿಕ್ಕಿದೆ ಅದೊಂದು ಅವಕಾಶವನ್ನ ಬಿಜೆಪಿ ಉಪಯೋಗಿಸಿಕೊಂಡಿತ್ತು. ಅಂದ್ರೆ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಆರ್ಥಿಕ ಬೆಳವಣಿಗೆ ಆಗಿತ್ತು, ಅದನ್ನ ಬಿಜೆಪಿ ಮೊಟಕುಗೊಳಿಸಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ನಿರುದ್ಯೋಗ ಅನ್ನೋದು 2014 ಮುಂಚೆಯೂ ಇತ್ತು, ಬಡತನ ಅನ್ನೋದು ಅದಕ್ಕಿಂತಲೂ ಮುಂಚೆಯೂ ಇತ್ತು, ಈಗಲೂ ಇದೆ, ಇನ್ನು ಮುಂದುವರೆದಿದೆ. ಪೆಟ್ರೋಲ್ನ ರೇಟ್ ಜಾಸ್ತಿ ಆಗಿದೆ ಅಂತ ಈಗ ಎಲ್ಲ ಹೇಳ್ತಾರೆ, ಅಡಿಗೆ ಅನಿಲ ಅದೆಲ್ಲ. ಕಾಲ ಬದಲದಂತೆ ಇಲ್ಲಿ ಬೆಲೆ ಏರಿಕೆ ಆಗುವುದು ಸಹಜವಾದ್ದು ಮತ್ತು ಅದು ಜೀವನ ಸ್ತರದಲ್ಲಿ ಕೂಡ ಬದಲಾವಣೆ ಆಗಬೇಕು. ಇಲ್ಲಿರುವ ಲೋಪ ಬೆಲೆ ಏರಿಕೆಯ ನಿರುದ್ಯೋಗವ. ಕೈಗಳಲ್ಲಿ ಹಣ ಇದ್ರೆ ಖರೀದಿಸುವುದವನಿಗೆ ಕಷ್ಟ ಆಗೋದಿಲ್ಲ. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಸರ್ಕಾರಿ ಅಧಿಕಾರಿಗಳಿಗೆ ಈ ಬೆಲೆ ಏರಿಕೆ ತಟ್ಟುವುದೇ ಇಲ್ಲ ಯಾವಾಗಲೂ ಕೂಡ, ಜನರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ನಿಶ್ಚಿತ ಆದಾಯ ಇರ್ತದೆ, ಅದರಲ್ಲಿ ಅವರೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಮೋದಿ ಸರ್ಕಾರ ಅನ್ನುವುದು ನಿಮ್ಮ ಆಧಾರದಲ್ಲಿ ಹೇಳುವುದಾದರೆ ಏನೋ ಅನುಭವ ಇಲ್ಲದಂತೆ ವರ್ತಿಸಿಕೊಂಡು ಬಂದಿದೆ ಅಂತ ಅನಿಸ್ತಾ ಇದೆ. ಅದಲ್ಲ, ನಾನು ಅದೇ ಹೇಳ್ತಾ ಇರೋದು. 2014 ಮತ್ತೆ 2019 ಏನಿದೆ, ಇಟ್ಸ್ ಅ ಫೇಲಿಯರ್.
ಅಂದ್ರೆ ಆಕ್ಚುಲಿ ಬಿಜೆಪಿಗೆ 2019ರಲ್ಲಿ ಏನು ಮ್ಯಾಂಡೇಟ್ ಸಿಕ್ಕಿದೆ ಅದು ಗುಡ್ ಪರ್ಫಾರ್ಮೆನ್ಸ್ ಇಂದ ಅಲ್ಲ, ಒಂದು ಆಕ್ರೋಶದ ಒಂದು ಭಾಗವಾಗಿ ಸಿಕ್ಕಿದ್ದು. 2019ರ ನಂತರ ಬಿಜೆಪಿ ಏನ್ ತನ್ನ ವೀಕ್ನೆಸ್ ಏನಿತ್ತು, ವೀಕ್ ಪಾಯಿಂಟ್, ಅದು ಏನು ಆ ಯಾವುದು ಎಕನಾಮಿಕ್ ಕ್ರೈಸಿಸ್ ಏನಿದೆ, ಮತ್ತೆ ನೋಟ್ ಬ್ಯಾನ್ ಏನಿದೆ, ಮತ್ತೆ ನಿರುದ್ಯೋಗ ಸಮಸ್ಯೆ ಏನಿದೆ, ಇದನ್ನು ಮುಚ್ಚಿ ಹಾಕ್ಲಿಕ್ಕೆ 2019ರ ಗೆದ್ದ ಕೂಡಲೇ ಒಂದು ವಿದಿನ್ 6 ಮಂತ್ ಅಲ್ಲಿ ಮೊದಲು ಮಾಡಿದಂತದ್ದು ತ್ರಿಬಲ್ ತಲಾಕ್ ಕಾನೂನು ಅಂತಂದದ್ದು, ಮತ್ತೆ ಬಾಬರಿ ಮಸೀದಿಯ ತೀರ್ಪು ಏನು ಅದೇ ಸಮಯದಲ್ಲಿ ಬಂದದ್ದು, ಮತ್ತೆ ಮೂರನೇದು ಏನಂತ ಹೇಳಿದ್ರೆ ಆರ್ಟಿಕಲ್ 370 ಮತ್ತೆ NRC. ಈ 4 ಕಾನೂನು ಕಾಶ್ಮೀರದ ಸ್ಥಾನಮಾನ ರದ್ದು ಮಾಡಿ ಅದೇ ಆರ್ಟಿಕಲ್ 370 ರದ್ದು ಮಾಡಿದ್ದು. ಈ 4 ಕಾನೂನುಗಳು ಬ್ಯಾಕ್ ಟು ಬ್ಯಾಕ್ ಯಾಕೆ ತಂದದ ಅಂತ ಹೇಳಿದ್ರೆ, ಏನು ಡ್ಯಾಮೇಜ್ ಆಗಿತ್ತು ಎಕನಾಮಿಕ್ ಸ್ಟೇಟಸ್ ನ ವಿಚಾರದಲ್ಲಿ, ಮತ್ತೆ ಈ ನಿರುದ್ಯೋಗದ ಸಮಸ್ಯೆ, ಇದನ್ನೆಲ್ಲ ಮರೆಮಾಚಿ ಹಿಂದುತ್ವವಾದಿಗಳನ್ನು ಮತ್ತೆ ಜೀವಂತಗೊಳಿಸಲಾಯಿತು. ಅದರ ಪರಿಣಾಮ ಅವರು ಏನು ಬಯಸಿದ್ರಂತೆ, NRC ಮೂಲಕ ಅವರು ಬಯಸಿದ್ದದ್ದು ಏನಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನು ಸೋಲಿಸಲಿಕ್ಕಲ್ಲ. ಅವರ ಏನು ಎಕನಾಮಿಕ್ ಮಾಡೆಲ್ ಏನಿದೆ ಅರವಿಂದ್ ಕೇಜ್ರಿವಾಲ್, ಅದನ್ನು ಅವರಿಗೆ ಟ್ಯಾಕಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಈ NRC ಅನ್ನು ತಂದು ಅಲ್ಲಿ ಅದನ್ನು ಮರೆಮಾಚಿ ಪ್ರಯತ್ನ ಪಟ್ಟರು. ಆದ್ರೂ ಕೂಡ ಈ ಡೆಲ್ಲಿಯ ಜನತೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅನ್ನು ಗೆಲ್ಲಿಸಿದ್ರು. ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಈ ಸಲದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ಅಲ್ಲಿ ಕಾಂಗ್ರೆಸ್ಗಾಗ್ಲಿ ಅಲ್ಲ, ಅದು ವಿಧಾನಸಭೆ ಚುನಾವಣೆ ನಾನು ಮಾತನಾಡುದು. ಬಿಜೆಪಿಗೆ ಕೆಲವು ಕಡೆ ಮತ್ತೆ ಸೋಲಾಗ್ಲಿಕ್ಕೆ ಆರಂಭ ಆಯ್ತು. ಅಂದ್ರೆ ಇಲ್ಲಿ ಕೂಡ ಯಾವುದು ಡೆಲ್ಲಿಯಲ್ಲಿ ಸೋತಿತ್ತು, ಮತ್ತೆ ಜಾರ್ಖಂಡ್ ಸೋತಿತ್ತು ಅಂತ ಕೆಲವು ಕಡೆ ಸೋಲುವಾಗ ಇದು ಬಿಜೆಪಿಗೆ ಅರ್ಥ ಆಯ್ತು. ಕರ್ನಾಟಕ, ಹಿಮಾಚಲ ಪ್ರದೇಶ ಅದೆಲ್ಲ ನಂತರ ಬಂದದ್ದು. ಮೊದಲು ಅಲ್ಲಿ ಸೋತಿತ್ತು, ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಸೋತಿತ್ತು. ಇದು ಬಿಜೆಪಿಗೆ ಏನ್ ಅನಿಸಿತು ಅಂತ ಹೇಳಿದ್ರೆ, ನಮ್ಮ ಈ ಹಿಂದುತ್ವದ ಇದು ಕೂಡ ಇನ್ನು ವರ್ಕೌಟ್ ಆಗ್ತಾ ಇಲ್ಲ ಅಂತ. ಆಗ ಮತ್ತೊಂದು ದಾರಿಯನ್ನು ಅವರು ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ಇಡಿ ಮತ್ತೆ CBI ಅನ್ನು ನೀವು ನೋಡಿ, ಮೊದಲ ಟರ್ಮಿನಲ್ಲಿ ಅಂದ್ರೆ 14ರಿಂದ 19ರಲ್ಲಿ ಅವರು ಅದನ್ನಷ್ಟು ಉಪಯೋಗಿಸಲಿಲ್ಲ, ಇಡಿ ಮತ್ತು CBI ಅನ್ನು. CBI ಜಾಸ್ತಿ ಯೂಸ್ ಮಾಡ್ಲಿಕ್ಕೆ 2019ರ ನಂತರ. ಮತ್ತೆ ಈ ಕೊರೋನಾ ಕಾಲದಲ್ಲಿ ಏನು ಇವರು ಎಕಾನಮಿಯನ್ನು ಮುಚ್ಚಿ ಹಾಕಲು, ಎಕಾನಮಿ ಕೊಲಾಪ್ಸ್ ಆಗ್ಲಿಕ್ಕೆ ರೀಸನ್ ಅನ್ನು ಅವರಿಗೆ ಒಂದು ಬೆನಿಫಿಟ್ ಏನಾದೈತಂದ್ರೆ ಈ ಕೊರೋನಾದ ಲಾಕ್ಡೌನ್ ಮತ್ತೆ ಇದರಿಂದಾಗಿ ಇವರಿಗೆ ಒಂದು ಕಾರಣ ಸಿಕ್ಕಿತ್ತು, ನಮ್ಮ ಎಕಾನಮಿಕ್ ಏಕೆ ಫೈಲ್ ಆಯ್ತು ಎಂಬುದನ್ನು ಅಲ್ಲಿಗೆ ತಂದ್ರು ಅವರು. ಆದ ಕಾರಣ ಈ ಡ್ಯಾಮೇಜ್ ಆಗಿದ್ದದೆಲ್ಲ ಕೆಲವು ವಿಷಯದಲ್ಲಿ ಕಂಟ್ರೋಲ್ ಆದ್ರೆ, ಇನ್ನು ಕೆಲವು ಮತ್ತಷ್ಟು ಅದು ವಿರೂಪಕ್ಕೆ ತಿರುಗಿತ್ತು. ಮತ್ತೆ ಬಹುತೇಕ ಕಡೆ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗದೆ ಕಾರಣ MLA ಪರ್ಚೇಸ್ ಮಾಡುದು, ಸರ್ಕಾರವನ್ನು ಬೀಳಿಸುದು, ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿದ್ರು. ಇದರ ನಂತರ ಅವರಿಗೆ ಮತ್ತೊಂದು ಎಲ್ಲ ಆಗಿ ಯಾವುದು ಕರ್ನಾಟಕ ಮತ್ತೆ ಕರ್ನಾಟಕದ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರಿಗೆ ಒಂದು ಸೆಟ್ ಬ್ಯಾಕ್ ಆಯ್ತು. ಮೊದಲ ಅವರು ಮತ್ತೆ ಸ್ಟ್ರಾಂಗ್ ಆಗ್ತಾ ಬರ್ತಾ ಇರುವಾಗ ಅವರಿಗೆ ಇನ್ನೊಂದು ಸೆಟ್ ಬ್ಯಾಕ್ ಆದದ್ದು ಕರ್ನಾಟಕದ ಎಲೆಕ್ಷನ್ ಸೆಟ್ ಬ್ಯಾಕ್ ಆಗಿದ್ರು ಕೂಡ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮತ್ತೆ ಅವರಿಗೆ ಒಂದು ಶಕ್ತಿ ಬಲ ಬಂದದ್ದು ಮತ್ತೆ ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತೆ ಜಾರ್ಖಂಡ್, ಛತ್ತೀಸ್ಗಢ, ಈ 4 ಕಡೆಗಳಲ್ಲಿ ಮತ್ತೆ ಬಿಜೆಪಿ ಭರ್ಜರಿಯಾಗಿ ಬಹಳ ದೊಡ್ಡ ಮತದಿಂದ ಗೆದ್ದು ಬಂತು. ಮತ್ತೊಂದು ಗುಜರಾತ್, ಅದಕ್ಕಿಂತ ಮುಂಚೆ ಕರ್ನಾಟಕದ ಮುಂಚೆ ಗುಜರಾತ್ ಅಲ್ಲಿ ಕೂಡ ಒಳ್ಳೆ, ಜಾರ್ಖಂಡ್, ಛತ್ತೀಸ್ಗಢ ಅಲ್ಲಿ ಅವರಿಗೆ ಸ್ಪಷ್ಟ ಅಂದ್ರೆ ಒಳ್ಳೆ ಏನು ಕಾಂಗ್ರೆಸ್ನ ಏನು ಹೇಳ್ತಾರೆ ಸ್ಟಾರ್ ಲೀಡರ್ಸ್ ಎಲ್ಲ ಸೋತ್ರು ಅಲ್ಲಿ ಅಂದ್ರೆ ಸೋತ್ರು ಮಾತ್ರ ಅಲ್ಲ, ದೊಡ್ಡ ಒಳ್ಳೆ ಮುಖ್ಯಮಂತ್ರಿ ಅಂತ ಎನಿಸಿಕೊಂಡವರು ಭೂಪೇಶ್ ಬಘೇಲ್ ಮತ್ತೆ ಅಶೋಕ್ ಗೆಹ್ಲೋಟ್ ಮತ್ತೆ ಕಮಲ್ನಾಥ್, ಒಂದು ಅಲ್ಲಿ ಸರ್ಕಾರ ಇಲ್ಲದಿದ್ರು ಒಂದು ಸರ್ಕಾರ ಬರುವಂತಿತ್ತು. ಅದು ಬಹಳ ತುಂಬಾ ಓಟಿನಿಂದ ಸೋತ ಕಾರಣ ಈ NDAದಲ್ಲಿ ಬಹಳ ಏನು ಆತ್ಮವಿಶ್ವಾಸ ಜಾಸ್ತಿ ಆಯ್ತು. ಈ ಕಡೆ ಕಾಂಗ್ರೆಸ್ ಮತ್ತೆ ಇದು ಕಡಿಮೆ ಆಯ್ತು. ಇನ್ನೊಂದು ಏನಂತ ಹೇಳಿದ್ರೆ, ಈ 2024ರ ಚುನಾವಣೆಯಲ್ಲಿ ಆದ ಬದಲಾವಣೆ ಏನಂತ ಹೇಳಿದ್ರೆ, ಈ ಅಂತಿಮ ಘಟ್ಟದಲ್ಲಿ ಅಂದ್ರೆ ಎಲೆಕ್ಷನ್ ನ 3 ತಿಂಗಳಲ್ಲಿ ಒಂದು ಬದಲಾವಣೆ ನಡೆದದ್ದು. ಮೊದಲನೇದಾಗಿ ಬಿಜೆಪಿ ಆತ್ಮವಿಶ್ವಾಸ ಹೇಗಿತ್ತಂತ ಹೇಳಿದ್ರೆ, ಅಬ್ಕಿ ಬಾರ್ 400 ಪಾರ್, ಈ ಒಂದು ಇದು ಬರುವಾಗ ಕಾಂಗ್ರೆಸ್ ಕೈ ಬಿಟ್ಟಿತ್ತು. ಮತ್ತೆ ಎಲ್ಲ ಇಂಡಿಯಾ ಎಂಬ ಅಲೈನ್ಸ್ ಫಾರ್ಮೇಶನ್ ಆಯ್ತಲ್ಲ,
ಅದರ ಫಾರ್ಮೇಶನ್ ಮಾಡಿದಂತ ವ್ಯಕ್ತಿಯೇ ಇಂಡಿಯಾ ಬಿಟ್ಟು ಅವರು ಎನ್ಡಿಎ ಹೋದರು. ಇದರಿಂದಾಗಿ ವಿಪಕ್ಷದಲ್ಲಿ ಬಹಳ ತುಂಬವಾದ ಒಂದು ಏನು ವಿರೋಧಾಭಾಸ ಬಂದು ಒಂದು ವೀಕ್ ಮೂವ್ಮೆಂಟ್ಗೆ ಹೋಯ್ತು. ಆಗ ಬಿಜೆಪಿ ಅವರ ಸ್ಲೋಗನ್ ಏನೈತೆ ಅಂತೇಳಿ ಅಬ್ಕಿ ಬಾರ್ 400 ಪಾರ್ ಅಂತೇಳಿ. ಆದ್ರೆ ಅಂತಿಮ ಕ್ಷಣದಲ್ಲಿ ಅಂದ್ರೆ ಎಲೆಕ್ಷನ್ಗೆ 1 ತಿಂಗಳು 2 ತಿಂಗಳು ಇರುವಾಗ ಒಂದು ಹೋರಾಟ ಸ್ಟಾರ್ಟ್ ಆಗ್ತದೆ, ರೈತರ ಹೋರಾಟ ಮುನ್ನೆಲೆಗೆ ಬರ್ತದೆ. ಇದು ಬಿಜೆಪಿಗೆ ಒಂದು ಸೆಟ್ ಬ್ಯಾಕ್, ಫಸ್ಟ್ ಸೆಟ್ ಬ್ಯಾಕ್. ಸೆಕೆಂಡ್ ಸೆಟ್ ಬ್ಯಾಕ್ ಏನಾಗ್ತದೆ ಅಂತ ಹೇಳಿದ್ರೆ, ಎರಡನೇ ಸೆಟ್ ಬ್ಯಾಕ್ ಏನಾಗ್ತದೆ ಅಂತ ಹೇಳಿ ಕೆಲವೊಂದು ಗೋಟಾಲ, ಈ ಇಡಿ ಮತ್ತೆ ಸಿಬಿಐ ಇವರ ದಾಳಿಗಳು ಜಾಸ್ತಿ ತೀವ್ರಗೊಳ್ತದೆ ವಿಪಕ್ಷದ ಮೇಲೆ. ಇದು ಕೂಡ ಒಂದು ಸೆಟ್ ಬ್ಯಾಕ್ ಇದೊಂದು ಲಕ್ಷಣ ಖಂಡಿತ ಜನರಿಗೆ. ಅಂದ್ರೆ ಬಿಜೆಪಿ ಹೆದರಿದೆ, ಇದರಿಂದ ವಿಪಕ್ಷವನ್ನು ಕೊನೆಗೊಳಿಸ್ಲಿಕ್ಕೆ ಹೋಗ್ತದೆ ಅಂತ. ಮೂರನೇದಾಗಿ ಏನಾಯ್ತು ಅಂತ ಹೇಳಿದ್ರೆ, ಈ ದುಳರಾತಿ ಅವರ ಒಂದು ವಿಡಿಯೋ ಇದು ಕೂಡ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾಲ್ಕನೇದ್ದು ಎಲೆಕ್ಟ್ರಲ್ ಬಾಂಡ್, ಈ ವಿಚಾರದಲ್ಲಿ ಕೂಡ ಇದು ಒಂದು ಬ್ಯಾಕ್ ಟು ಬ್ಯಾಕ್ ಬಂದ ಕಾರಣ ಈ ಸೆಟ್ ಬ್ಯಾಕ್ಸ್ ಆಯ್ತು. ಅದಕ್ಕಿಂತ 400 ಪಾರಿಗೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ರಾಮ ಮಂದಿರದ ಉದ್ಘಾಟನೆ ಏನಿದೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು ಬಿಜೆಪಿಗೆ. ಅದು ಕೂಡ ಈ ಎಲ್ಲ ವಿಚಾರದ ನಡುವೆ ಆ ರಾಮ ಮಂದಿರದ್ದು ವಿಷಯ ಏನಾಯ್ತು ಅಲ್ಲಿಗೆ ಅದು ಒಂದು ಏನು ಅಷ್ಟೊಂದು ಚುನಾವಣೆಗೆ ಲಾಭ ಕೊಡ್ಲಿಲ್ಲ. ಯಾಕಂತಂದ್ರೆ ಈ ರೈತರ ಹೋರಾಟ ಮತ್ತೆ ದುರತ್ತಿ ವಿಡಿಯೋ ಮತ್ತೆ ಎಲೆಕ್ಟ್ರಲ್ ಬಾಂಡ್ ಇದೆಲ್ಲ ಬರುವಾಗ ಮೋದಿ ಸರ್ಕಾರವನ್ನು ಸಂಕಷ್ಟಕ್ಕೆ ಈಡು ಮಾಡಿತು. ಎಲ್ಲದರ ಮಧ್ಯದಲ್ಲಿ ಈ ಸಲದ ಚುನಾವಣೆಯಲ್ಲಿ ಅತ್ಯಂತ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರುವುದು ಪಕ್ಷಗಳಲ್ಲ, ವಿರೋಧ ಪಕ್ಷದ ಕೆಲಸ ಮಾಡಿರುವುದು ಇಲ್ಲಿನ ಈ ದೇಶದ ಜನತೆ. ಈ ಸಲದ ಎಲೆಕ್ಷನ್ ನಲ್ಲಿ ನೀವು ನೋಡಿದ್ರೆ ಕಾಂಗ್ರೆಸ್ ಕಂಪ್ಲೀಟ್ ಆಲ್ಮೋಸ್ಟ್ ವೀಕ್ ಅಲ್ಲಿತ್ತು ಅಂತ ಹೇಳಿದ್ರೆ ಅವರ ಅಕೌಂಟ್ ಅನ್ನು ಫ್ರೀಸ್ ಮಾಡಿದ್ರು. ಮತ್ತೆ ಆಮ್ ಆದ್ಮಿ ಪಕ್ಷದ ನಾಯಕವೇ ಮುಖ್ಯಮಂತ್ರಿ ಜೈಲಲ್ಲಿದ್ರು. ಮತ್ತೆ ಹಲವಾರು ಪಕ್ಷ ಭಯದಲ್ಲಿತ್ತು. ಇದಕ್ಕೆ ಶಕ್ತಿ ತುಂಬಿದ್ದು ಫಸ್ಟ್ ಫೇಸ್ ಎಲೆಕ್ಷನ್ ಅಲ್ಲಿ ಜನರ ಏನು ಒಂದು ಉತ್ಸಾಹ ಏನಿತ್ತು ಓಟಲ್ಲಿ ಅಂದ್ರೆ ಈ ಸರ್ವಾಧಿಕಾರವನ್ನು ಹದ್ದುಬಸ್ತಲ್ಲಿ ತರಬೇಕು ಎಂಬುದಾಗಿತ್ತು ಈ ಜನರ ಒಂದು ಹೋರಾಟ. ಅಂದ್ರೆ ಜನರೇ ತಾವೇ ವಾಲಂಟ್ರಿಯಾಗಿ ಈ ಸಲ ವಿರೋಧ ಪಕ್ಷವನ್ನ ಗಟ್ಟಿಗೊಳಿಸಿದ್ದಾರೆ ಎಂಬುದು ಈ ವರ್ಷದ ಒಂದು ಚುನಾವಣೆ, ಈ ಸಲದ 2024 ಚುನಾವಣೆ ಒಂದು ಬಹಳ ದೊಡ್ಡ ಬದಲಾವಣೆ. ಅಂದ್ರೆ ಜನರಲ್ಲಿ ಬದಲಾವಣೆ ಬಂದಿದೆ. ಅದರ ರಿಸಲ್ಟ್ ಆಗಿ ನೀವು ನೋಡಿರ್ಬೋದು ಯುಪಿಯಲ್ಲಿ ಮತ್ತೆ ಹಲವು ಕಡೆಗಳಲ್ಲಿ ಬಿಜೆಪಿಯ ಶಕ್ತಿ ಕೇಂದ್ರ ಅಂತ ಹೇಳುವ ಕಡೆಗಳಲ್ಲಿ ಸೆಟ್ ಬ್ಯಾಕ್ ಆಗಿರುವಂತದ್ದು ಒಂದು ಕಾರಣ. ಇದು 2019 ಎಲೆಕ್ಷನ್ಗೆ ಮತ್ತು 2024 ಎಲೆಕ್ಷನ್ ಅಲ್ಲಿ ಆದ ಬದಲಾವಣೆ ಏನಂತ ಹೇಳಿದ್ರೆ, ಈ ಸಲದ ಈಗ ಮುಂದೇನು ಯಾರು ಸರ್ಕಾರ ರಚಿಸ್ತಾರೆ? ಈಗ ಮುಂದೆ ಸರ್ಕಾರ ರಚಿಸುವುದು ಒಂದು ವಿಚಾರ ಆದ್ರೆ, ಎಲೆಕ್ಷನ್ ರಿಸಲ್ಟ್ ಏನು ಬಂತಂತ ಹೇಳಿದ್ರೆ ಒಂದು ಹೊಸ ಒಂದು ಭಾರತಕ್ಕೆ ಒಂದು ಆಯಾಮವನ್ನು ನೀಡಿದೆ. ಇದರಲ್ಲಿ ನೀವು ಮೊದಲನೇ ಬದಲಾವಣೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನರೇಂದ್ರ ಮೋದಿ ಅವರ ಏನು ಹೇಳ್ತಾರೆ ಒಂದು ಪಾಪ್ಯುಲಾರಿಟಿ ಏನಿದೆ ಅಂತ ಜನಪ್ರಿಯತೆ ಅದಕ್ಕೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಈ ಸಲದ ಎಲೆಕ್ಷನ್ ಅಲ್ಲಿ ಹಿನ್ನಡೆ. ಅದೇನಂತ ಹೇಳಿದ್ರೆ, ತನ್ನನ್ನು ತಾನು ಒಂದು ದೇವರು ಅಂತ ರೀತಿ ಪ್ರದರ್ಶಿಸುತ್ತಿದ್ದ ಒಂದು ಪ್ರಧಾನಮಂತ್ರಿಯೇ ಒಂದು ಟೈಮ್ ಅಲ್ಲಿ ಮೈನಸ್ ಓಟಿಗೆ ಬಂದು ನಂತರ ಸಣ್ಣ ಮಾರ್ಜಿನ್ ಅಂದ್ರೆ 1.5 ಲಕ್ಷ, ಒಬ್ಬ ಪ್ರಧಾನಿ ಅಂತ ಹೇಳಿದ್ರೆ ಈ ಮೋದಿ ಅಂತ ಹೇಳಿದ್ರೆ ಒಂದು 3 ಲಕ್ಷ ಅಂತ ನಂಬರ್ ಇರುವವರು 1.5 ಲಕ್ಷದಲ್ಲಿ ಗೆಲ್ತಾರೆ. ಅದೇ ರೀತಿ ಅದೇ ಒಂದು ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರು 3 ಲಕ್ಷ ಓಟಲ್ಲಿ ಗೆಲ್ತಾರೆ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ 7 ಲಕ್ಷಕ್ಕೂ ಹೆಚ್ಚು ಇದು ಶಿವರಾಜ್ ಸಿಂಗ್ ಚೌಹಾಣ್ ಅದೆಲ್ಲ ಒಂದೊಂದು ಸ್ಟೇಟಿಗಿನ ವಿಷಯ ಇದ್ದಾರೆ. ಇದು ಪ್ರಧಾನಮಂತ್ರಿ ಅಂದ್ರೆ ಇವರು ಹೇಳುವ ಬಿಜೆಪಿಯವರ ಏನು ಗ್ಲೋರಿಫೈ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ದೇವರ ತರ ಮತ್ತು ಇಡೀ ಜಗತ್ತಿನ ನಾಯಕ ಎನ್ನುವ ಅಂತ ವ್ಯಕ್ತಿ 1.5 ಲಕ್ಷದಲ್ಲಿ ವಿನ್ ಆಗುದಂತ ಹೇಳಿದ್ರೆ ಅದು ಒಂದು ದೊಡ್ಡ ಹಿನ್ನಡೆ. ಈಗ ಸರ್ಕಾರ ಯಾರು ರಚಿಸಬಹುದು ನಮ್ಮ ಪ್ರಶ್ನೆ. ಸರ್ಕಾರ ನೀವು ಯಾರು ಸರ್ಕಾರದ ರಚನೆಗೆ ಇದೊಂದು ಸೆಟ್ ಬ್ಯಾಕ್ ಆಗಿದೆ. ಅಂದ್ರೆ ಇನ್ನು ಸರ್ಕಾರ ರಚಿಸಿದ್ರೆ ತನ್ನ ಏನು ಪಾಪ್ಯುಲಾರಿಟಿ ಏನಿದೆ ಅದು ಹೋಯ್ತು ಈಗ ಬಿಜೆಪಿಯಲ್ಲಿ.
ಬಿಜೆಪಿಯ ಇನ್ನು ಯಾವ ಹಾಗಾದ್ರೆ ಆಪರೇಷನ್ ಕಮಲ ಇನ್ನು ಆಗಲ್ಲ. ಅಲ್ಲ ಈಗ ಏನ್ ಬಂತಂತ ಹೇಳಿದ್ರೆ ಇಷ್ಟರವರೆಗೆ ನೀವು ಕೇಳ್ತಾ ಇರೋದು ಮೋದಿ ಸರ್ಕಾರ ಅಂತ ಹೇಳಿ. ಇನ್ನು ಬರುವಂತ ಹೆಸರು ನಿಮಗೆ NDA ಸರ್ಕಾರ ಅಂತೇಳಿ. ಅಂದ್ರೆ ಪ್ರಧಾನಮಂತ್ರಿಗೆ ತಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಇನ್ನೊಂದು ಪಕ್ಷಗಳನ್ನು ಜೊತೆಗೂಡಿಸಬೇಕು ಮಾತ್ರ ಅಲ್ಲ, ಅವರಿಂದ ರಿಕ್ವೆಸ್ಟ್ ಮಾಡುವ ಮಟ್ಟಕ್ಕೆ ಬಂದು ಬಿಟ್ಟಿದೆ ಇವತ್ತು. ಅಂದ್ರೆ ಸರ್ಕಾರ ರಚಿಸುವುದಾದರೆ ಅವರ NDAದ ಹತ್ತಿರದ NDA ಪಕ್ಷ ಏನಿದೆ, ಏನಾದ್ರೂ ಡಿಸಿಷನ್ ತೆಗಿಬೇಕಾದ್ರೆ ಅವರ ಒಂದು ಸಹಮತ ಅಗತ್ಯವಿದೆ. ಇದು ಒಂದು ದೊಡ್ಡ ಹಿನ್ನಡೆ. ಏನಂತ ಹೇಳಿದ್ರೆ, ಒಂದು ವೇಳೆ ಸರ್ಕಾರ ರಚಿಸುವುದಾದರೆ ಇವರಿಗೆ ಆಲ್ರೆಡಿ ಬಿಜೆಪಿಗೆ ಅಂದ್ರೆ NDAಗೆ ಮೆಜಾರಿಟಿ ಇದೆ. ಅಂದ್ರೆ ಮೋದಿ ಸರ್ಕಾರಕ್ಕೆಲ್ಲ ಇನ್ನು ಮುಂದೆ NDAಗೆ ಬಹುಮತ ಇರುವುದು. ಆದ ಕಾರಣ ಇನ್ನು ಮುಂದೆ ಮೋದಿಯ ಹೆಸರು ಕಮ್ಮಿ, NDA ಸರ್ಕಾರ ಜಾಸ್ತಿ ಹೆಸರು ಬರ್ತದೆ. ಆದ್ರೂ ಕೂಡ ಒಂದು ವೇಳೆ ವಿರೋಧ ಪಕ್ಷ NDAದ ಸಹ ಮಿತ್ರ ಪಕ್ಷಗಳ ಒಂದು ಕಂಡೀಷನ್ ಅನ್ನು ಬಿಜೆಪಿ ಅಂದ್ರೆ ಪ್ರಧಾನಮಂತ್ರಿ ಒಪ್ಪದೇ ಇದ್ದಲ್ಲಿ ಸರ್ಕಾರ ಅಂದ್ರೆ ಮೋದಿ ಪ್ರಧಾನಿ ಆಗುವ ಚಾನ್ಸ್ ಕಡಿಮೆ ಇರ್ತದೆ. ಒಂದು. ಎರಡನೇದು, ಇನ್ನು ಮುಂದೆ ಅಂದ್ರೆ ಸರ್ಕಾರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಲಾಬಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮಂತ್ರಿಗಿರಿಗಳಿಗೆ ಮಂತ್ರಿ ಪದವಿಗಳಿಗೋಸ್ಕರ ಲಾಬಿ ಆಗ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿ ಬಿಜೆಪಿಯಲ್ಲಿ ಏನು ಸ್ಪೇಸ್ ಕಡಿಮೆ ಆಗ್ತದೆ. ಇನ್ನು ನರೇಂದ್ರ ಮೋದಿ ತಾನಿಚ್ಛಿಸಿದವರನ್ನು ಮಂತ್ರಿ ಮಾಡುದು, ನನಗೆ ಬೇಡ ಆದಾಗ ಅವರನ್ನು ತೆಗೆಯುವುದು. ಈಗ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ? ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಪ್ರಧಾನಮಂತ್ರಿ ಆಗುವ ಎಲ್ಲ ಅವಕಾಶ ಇದೆ. ಆದ್ರೂ NDA, ನಾನು ಹೇಳುದು ಮೋದಿ ಅಂತಲ್ಲ, NDA ಸರ್ಕಾರ ಆಗುವ ಎಲ್ಲ ಅವಕಾಶ ಅಲ್ಲಿದೆ. ಯಾಕಂತ ಹೇಳಿದ್ರೆ NDAದಲ್ಲಿ ನಂಬರ್ 290 ಇದ್ರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ಇಂಡಿಯಾಕ್ಕೆ ಇರೋದು 234. ಈ 234ಕ್ಕೆ ನೀವು ಇನ್ನು ನಿತೀಶ್ ಕುಮಾರ್ ಅನ್ನು ಕೂಡ ಸೇರಿಸಿದ್ರೆ ಕೂಡ ಸಾಕಾಗುದಿಲ್ಲ. ಅದೇ ರೀತಿ ಚಂದ್ರಬಾಬು ನಾಯ್ಡು ಅನ್ನು ಕೂಡ ಸೇರಿಸಬೇಕಾಗ್ತದೆ, ಮತ್ತೆ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಬೇಕಾಗ್ತದೆ ಇವರಿಗೆ ಸ್ಪಷ್ಟವಾದ ಬಹುಮತ ಸಿಗ್ಬೇಕಾದ್ರೆ. ಆದ ಕಾರಣ ಇಲ್ಲಿರುವಂತಹ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ಮೋದಿ ಸರ್ಕಾರ ಅಲ್ಲ, NDA ಸರ್ಕಾರ ಆಗ್ಬೇಕಾದ್ರೆ NDA ಸರ್ಕಾರ ಆಗ್ಲಿಕ್ಕೆ 80% ಚಾನ್ಸ್ ಇದೆ. ಆದ್ರೆ ಇಂಡಿಯಾ ಸರ್ಕಾರ ಆಗ್ಲಿಕ್ಕೆ 20% ಜಾಸ್ತಿ ಚಾನ್ಸ್ ಇರುದು. ಆದ ಕಾರಣ ಇದು ಒಂದು ಭಾರತದ ದೇಶದ ಒಂದು ಬೆಳವಣಿಗೆಗೆ ಒಂದು ಉತ್ತಮವಾದ ಒಂದು ಇದಾಗಿದೆ. ಅಂದ್ರೆ ಒಂದು ಕಡೆಯಲ್ಲಿ ವಿರೋಧ ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಬಹಳ ಸ್ಟ್ರಾಂಗ್ ಆಗುವ ಮತ್ತು ಗಟ್ಟಿಮುಟ್ಟಾಗುವ ಒಂದು ಚಾನ್ಸ್ ಇದೆ. ಈ ಒಂದು ಬೆಳವಣಿಗೆ ಏನಿದೆ ಇದು ಆಕ್ಚುಲಿ ನನ್ನ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಅಥವಾ ಇಂಡಿಯಾಕ್ಕೆ ಈಗ ಅಧಿಕಾರ ಸಿಕ್ಕುವುದು ಒಂದು ರೀತಿಯಲ್ಲಿ ಕಷ್ಟಕರದ ವಿಚಾರ. ಒಂದು ವೇಳೆ ಅಧಿಕಾರ ಸಿಕ್ಕಿದ್ರು ಕೂಡ ಆಡಳಿತ ನಡೆಸಲು ಬಹಳ ಕಷ್ಟವಿದೆ. ಯಾಕಂತ ಹೇಳಿದ್ರೆ ಬಹುತೇಕ ಸಮಸ್ಯೆಗಳಿದೆ ಈ ದೇಶದಲ್ಲಿ. ಎರಡನೇದು, ಬಿಜೆಪಿ ಈಗ NDA ಸರ್ಕಾರ ಬಂದ್ರೂ ಕೂಡ ಮೋದಿ ತಾನಿಚ್ಛಿಸಿದಂತೆ ಏನು ಮನಸ್ಸು ಬಂದಂತೆ ನಡೆಸುವ ಅಥವಾ ತನಗೆ ಇಷ್ಟ ಬಂದಂತೆ ತೀರ್ಮಾನ ತೆಗಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ನೋಟ್ ಬ್ಯಾನ್ ಆಗಲಿ, ಇಂತ ಹಲವಾರು ಏನು ತೀರ್ಮಾನ ಏನು ನರೇಂದ್ರ ಮೋದಿ ಸರ್ ತೆಗೆದಿದ್ದಾರೆ. ಮತ್ತೆ ಎಲ್ಲದಕ್ಕೂ ತನ್ನ ಮುಖವನ್ನು ಹಾಕುವುದು, ಅಂದ್ರೆ ದೇಶದಲ್ಲಿ ಏನೇ ಸಾಧನೆ ಆದ್ರೂ ಅದನ್ನು ತನ್ನ ಫೇಸನ್ನು ಹಾಕುವುದು, ಮತ್ತೆ ಬಾಕಿ ಮಂತ್ರಿಗಳನ್ನು ಕಡೆಗಣಿಸುವುದು, ಇದು ಇನ್ನು ಮುಂದೆ ನಡೆಯುವುದಿಲ್ಲ. ಇನ್ನು ಮುಂದೆ ಯಾರು ಮಂತ್ರಿಗಳಾಗಿದ್ದಾರೆ ಅವರ ಫೇಸೇ ಬರ್ತದೆ ಎಲ್ಲ ಕಡೆ. ಪ್ರಧಾನಮಂತ್ರಿ ಜಾಗದಲ್ಲಿ ಪ್ರಧಾನಮಂತ್ರಿಯ ಫೇಸ್ ಬರ್ತದೆ. ಈ ಒಂದು ಬದಲಾವಣೆ ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಅಂದ್ರೆ ಇನ್ನು ಮುಂದೆ ವಿರೋಧ ಪಕ್ಷದ ಮಾತಿಗೆ ಕೂಡ ಬೆಲೆ ಸಿಗುವಂತೆ ಒಂದು ಬಹಳ ಗಟ್ಟಿಯಾದ ಒಂದು ವಿರೋಧ ಪಕ್ಷವನ್ನು ನೀವು ನೋಡ್ಲಿಕ್ಕೆ ಇದ್ದೀರಿ ಎಂಬುದು ನನ್ನ ಅಭಿಪ್ರಾಯ. ಆದ್ರೆ ಒಂದು ವಿಚಾರ, ಈ ಎಲ್ಲಾ ಚುನಾವಣೆ ಎಲ್ಲಾ ಪ್ರಕ್ರಿಯೆಯಲ್ಲಿ ಬಹಳ ಒಂದು ಒಳ್ಳೆಯ ವಿಚಾರ ಏನಂತ ಹೇಳಿದ್ರೆ ಭಾರತದ ಸಂವಿಧಾನ ಮತ್ತೆ ಗಟ್ಟಿಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಮತ್ತೆ ಈ ಸರ್ವಾಧಿಕಾರದ ಏನು ಕರಾಳ ಮೋಡ ಏನಿದೆ ಅದು ಇವಾಗ ದೂರ ಸರಿತಾ ಇದೆ. ಒಂದು ಹೊಸ ಭಾರತ ಕಟ್ಟಲಿಕ್ಕೆ ಮತ್ತೆ ಎಲ್ಲಾ ವಿರೋಧ ಪಕ್ಷಗಳು ಸಂವಿಧಾನದ ಒಂದು ಬಲವಾಗಿ ಗಟ್ಟಿ ಹಿಡಿಯುವಂತೆ ಈ ಒಂದು ಚುನಾವಣೆ ಮಾಡಿದೆ. ವೀಕ್ಷಕರೇ, ಇವರಿಗೆ ನಮ್ಮ ಜೊತೆ ಮಾತಾಡಿದವರು ಸಯ್ಯಪ್ಪ ಅವರು, ಕಲ್ಲಾಪ್ನವರು, ಯುವ ನಾಯಕರು, ಸಮಾಜ ಸೇವಕರು. ಇವರ ಅಭಿಪ್ರಾಯದಲ್ಲಿ ಈ ಸಲದಲ್ಲಿ ಪ್ರತಿಪಕ್ಷಗಳ ಪಾತ್ರವನ್ನು
ಪ್ರಜೆಗಳೇ ಜನರೇ ಮತದಾರರು ನಿರ್ವಹಿಸಿದ್ದಾರೆ ಎನ್ನುವುದು ಇದೆ. ಜೊತೆಗೆ ಇಲ್ಲಿನ ಹಲವಾರು ಬೆಳವಣಿಗೆಗಳ ಕುರಿತು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತಾವು ಇಷ್ಟವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೆ ಸುದ್ದಿಗೊಂದು ಗುದ್ದು ಚಾನಲ್ ಪರ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಸುದ್ದಿಗೊಂದು ಕಾರ್ಯಕ್ರಮವನ್ನು ನಿರಂತರ ನೋಡಿ. ಜೈ ಭಾರತ್.